ಪ್ರಿಯ ಸ್ನೇಹಿತರೆ, ಇವತ್ತಿನ ದಿವಸ ನಾನು ನಿಮಗೆ ಪರಿಚಯಿಸಲಿಕ್ಕೆ ಹೊರಟಿರೋದು ವಿಮಲ್ ರಿಸಾರ್ಟ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಪಾರ್ಕ್ ಗದಗ್. ಗದಗ್ ಶಹರದಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರುವ ಬೆಲದಟ್ಟಿ ಮತ್ತು ವೆಂಕಟಾಪುರ ರೋಡ್ನಲ್ಲಿರುವ ವಿಮಲ್ ರಿಸಾರ್ಟ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಪಾರ್ಕ್. ಈ ಒಂದು ವಿಮಲ್ ರಿಸಾರ್ಟ್ ಬೆಲದಡಿ ಮತ್ತು ವೆಂಕಟಾಪುರ ರೋಡ್ ಅಂದರೆ ಹೊಸದಾಗಿ ಇರುವಂತಹ ಬೆಂಗಳೂರು ಹೈವೇದಲ್ಲಿ ನೀವು ಈ ಒಂದು ವಿಮಲ್ ರಿಸಾರ್ಟನ್ನು ನಾವು ಕಾಣ್ಬೋದಾಗಿದೆ. ವಿಮಲ್ ರಿಸಾರ್ಟ್ನಲ್ಲಿ ಹೈವೇಗೆ ಹತ್ತಿಕೊಂಡೇ ಇರುವಂತಹ ಈ ರಿಸಾರ್ಟು ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆಯನ್ನು ಹೊಂದಿದೆ ಮತ್ತು ಇದನ್ನು ಪ್ರವೇಶಿಸಲಿಕ್ಕೆ ಬೆಳಗ್ಗೆ ಸುಮಾರು 9:00ವರೆಗೆ ನಾವು ಇಲ್ಲಿದ್ದರೆ ಒಳ್ಳೆಯದು. ಇದರಲ್ಲಿ 2 ಪ್ಯಾಕೇಜನ್ನು ನಾವು ನೋಡ್ಬೋದು. ಒಂದು ಗೋಲ್ಡ್ ಪ್ಯಾಕೇಜ್, ಇನ್ನೊಂದು ಡೈಮಂಡ್ ಪ್ಯಾಕೇಜ್ ಅಂತ. ಗೋಲ್ಡ್ ಪ್ಯಾಕೇಜಿನ ಪ್ರೈಸು ಎಂಟ್ರಿ ಫೀಸು 800 ರುಪೀಸು, ಹಾಲಿಡೇ ಮತ್ತು ವೀಕೆಂಡ್ ದಿವಸ 900 ರುಪೀಸು. ಡೈಮಂಡದ್ದು 1200, ವೀಕೆಂಡ್ ಮತ್ತು ಹಾಲಿಡೇ ದಿವಸ 1300 ರುಪೀಸು. ಏನು ಡಿಫ್ರೆನ್ಸ್ ಅಂದರೆ ಗೋಲ್ಡ್ ಪ್ಯಾಕೇಜ್ ಮತ್ತು ಡೈಮಂಡ್ ಪ್ಯಾಕೇಜ್ನಲ್ಲಿರುವ ವ್ಯತ್ಯಾಸವೆಂದರೆ ಡೈಮಂಡ್ ಪ್ಯಾಕೇಜ್ನಲ್ಲಿ ಅಡ್ವೆಂಚರಿಯಸ್ ಥಿಂಗ್ಸ್ ಅಂದರೆ ರೋಪ್ ರೈಡಿಂಗು ಇವೆಲ್ಲ ಅದರಲ್ಲಿ ಇನ್ಕ್ಲೂಡೆಡ್ ಇರ್ತವೆ. ಗೋಲ್ಡ್ ಪ್ಯಾಕೇಜ್ನಲ್ಲಿ ಅದು ಇರೋದಿಲ್ಲ. ನಾವು ಪ್ರವೇಶಿಸಿದ ನಂತರ ತಂಪಾದ ಪಾನೀಯ, ತದನಂತರ ಉಪಹಾರದ ವ್ಯವಸ್ಥೆ ಇರುತ್ತದೆ. ಉಪಹಾರದ ವ್ಯವಸ್ಥೆಯನ್ನು ತಾವು ಮುಗಿಸ್ಕೊಂಡ್ಬಿಟ್ಟು ಇಲ್ಲಿ ಸ್ವಿಮ್ಮಿಂಗ್ ಪೂಲಿಗಾಗಲಿ ಅಥವಾ ನೀವು ವಿಹಾರಕ್ಕಾಗಲಿ ನೀವು ಡೈಮಂಡ್ ಪ್ಯಾಕ್ ತೊಗೊಂಡಿದ್ರೆ ಅಡ್ವೆಂಚರಸ್ ಥಿಂಗ್ಸನ್ನು ನೀವು ಇಲ್ಲಿ ಅನುಭವಿಸ್ಬೋದು. ಸುಮಾರು 25 ಎಕರೆಯ ಪ್ರದೇಶದಲ್ಲಿ ಇದು ವ್ಯಾಪಿಸಿಕೊಂಡಿದೆ. ಮೂಲತಃ ಇಲ್ಲಿ ನಾವು ಮಾವಿನ ತೋಟದಲ್ಲಿ ಈ ಒಂದು ರೆಸಾರ್ಟನ್ನು ಬಿಲ್ಡಪ್ ಮಾಡಿದ್ದಾರೆ. ನೀವೀಗ ನೋಡ್ತಾ ಇರಲ್ಲ, ಈ ಸೈಕ್ಲಿಂಗ್, ರೂಫ್ ಸೈಕ್ಲಿಂಗ್ ಎಲ್ಲ. ಸೊ ಈ ಪ್ಯಾಕೇಜು ಡೈಮಂಡ್ ಪ್ಯಾಕೇಜ್ನಲ್ಲಿ ಬರುತ್ತೆ. ಮಿಕ್ಕದ್ದು ಸ್ವಿಮ್ಮಿಂಗ್ ಪೂಲು ಅಥವಾ ಉಪಹಾರ ಮತ್ತು ಊಟ ಇವೆಲ್ಲ ಗೋಲ್ಡ್ ಪ್ಯಾಕೇಜ್ ಮತ್ತು ಡೈಮಂಡ್ ಪ್ಯಾಕೇಜಿಗೆ ಸಾಮಾನ್ಯವಾಗಿರುತ್ತೆ. ನಾನು ಮುಂಚೆ ಹೇಳಿರುವ ಹಾಗೆ ಈ ಒಂದು ರಿಸಾರ್ಟ್ನ ವಿಸ್ತೀರ್ಣ ಸುಮಾರು 25 ಎಕರೆಗಿಂತ ಜಾಸ್ತಿ ಇದೆ. ಇಲ್ಲಿ ಇಳ್ಕೊಳ್ಳೋಕ್ಕಾಗಿ ಒಂದು ವ್ಯವಸ್ಥೆಯೂ ಇದೆ. ಲಕ್ಸರಿಯಸ್ ರೂಮನ್ನು ನಾವು ಬಾಡಿಗೆಗೆ ತೆಗೆದುಕೊಂಡ್ರೆ ಸುಮಾರು 6,000 ರೂಪಾಯಿ ಪರ್ ಕಪಲ್ಗೆ ಇಲ್ಲಿ ಚಾರ್ಜ್ ಮಾಡ್ತಾರೆ. ಸ್ವಿಮ್ಮಿಂಗ್ ಪೂಲನ್ನು ಎಂಜಾಯ್ ಮಾಡಬೇಕನ್ನೋರು ನೈಲಾನ್ ಬಟ್ಟೆಯನ್ನು ತೆಗೆದುಕೊಂಡು ಬಂದರೆ ಒಳ್ಳೆಯದು. ಇಲ್ಲ ಅಂದರೆ ನೈಲಾನ್ ಬಟ್ಟೆನ ಅಲ್ಲಿ ಬಾಡಿಗೆಗೆ ತೆಗೆದುಕೊಳ್ಬೇಕಾಗತ್ತೆ. ಇದು ಈ ಒಂದು ರಿಸಾರ್ಟ್ನ ವಿಹಂಗಮ ನೋಟ. ಮುಖ್ಯವಾಗಿ ಇಲ್ಲಿ ಆಕರ್ಷಣೆ ಮಾಡ್ತಾ ಇರುವ ಈ ರಿಸಾರ್ಟ್ನ ಮುಖ್ಯ ಆಕರ್ಷಣೆ ಅಂದರೆ ಒಂದು ಸ್ವಿಮ್ಮಿಂಗ್ ಪೂಲು, ಇನ್ನೊಂದು ಅಡ್ವೆಂಚರಿಯಸ್ ಗೇಮ್ಸು. ಸೊ ಈ ಒಂದು ಅಡ್ವೆಂಚರಿಯಸ್ ಗೇಮ್ಸು ಈ ಒಂದು ರಿಸಾರ್ಟಿನ ಮುಖ್ಯ ಆಕರ್ಷಣೆ. ಉಪಹಾರ ಮತ್ತು ಊಟ ಚೆನ್ನಾಗಿದೆ. ಅದರೊಟ್ಟಿಗೆ ಇಲ್ಲಿನ ಇಳಿದುಕೊಳ್ಳಿಕ್ಕೆ ವ್ಯವಸ್ಥೆ ಏನಿದೆ, ಲಕ್ಸುರಿಯಸ್ ರೂಮ್ಸ್ ಏನಿದ್ದಾವೆ, ಪ್ರಶಾಂತವಾಗಿ ಇಲ್ಲಿ ಸ್ವಲ್ಪ ದಿನಗಳನ್ನು ಇಲ್ಲಿ ಕಳೆಯಬಹುದಾಗಿದೆ. ಇದರ ಒಟ್ಟೊಟ್ಟಿಗೆ ಇದರ ಪಕ್ಕದಲ್ಲೇ ಒಂದು ಸಭಾಂಗಣವೂ ಇದೆ. ಮೀಟಿಂಗಿಗಾಗಲಿ, ಬರ್ಡೇ ಪಾರ್ಟಿಗಾಗಲಿ ಅಥವಾ ಇನ್ನಿತರೆ ಯಾವುದೇ ಸಭೆ ಸಮಾರಂಭಗಳಿಗಾಗಿ ನೀವು ಈ ಸಭಾಂಗಣವನ್ನು ಬುಕ್ ಮಾಡ್ಕೋಬೋದು. ಒಟ್ಟಿನಲ್ಲಿ ಹೇಳೋದಾದರೆ 1 ಡೇ ಆರ್ 2 ಡೇಸ್ ಏನೋ ಹಾಲಿಡೇ ಇದ್ದರೆ ಇದು ಗದಗ್ ಹತ್ತಿರ ಇರುವಂತಹ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಈ ಒಂದು ರಿಸಾರ್ಟ್ನಲ್ಲಿ ಕೆಸರಿನ ಆಟಕ್ಕಾಗಿ ಮೈದಾನ ಇದೆ ಮತ್ತು ಸಣ್ಣ ಮಕ್ಕಳಿಗೆ ಬಿಲ್ಲು ಬಾಣ ಆಟಕ್ಕಾಗಿ ವ್ಯವಸ್ಥೆ ಇದೆ. ಅದರ ಒಟ್ಟೊಟ್ಟಿಗೆ ಇಲ್ಲಿ ರಿಲ್ಯಾಕ್ಸ್ ಮಾಡಿಕೊಳ್ಳೋಕ್ಕಾಗಿ ವ್ಯವಸ್ಥೆಯೂ ಇದೆ.
ನಾನು ಮುಂಚೆ ಹೇಳಿರೋ ಹಾಗೆ ಲಕ್ಸುರಿಯಸ್ ರೂಮ್ಸ್ ಇವೆ. ಇಲ್ಲಿ ಪ್ರತಿಯೊಂದು ರೂಮಿಗೂ AC ವ್ಯವಸ್ಥೆ, ಅಟ್ಯಾಚ್ಡ್ ಬಾತ್ರೂಮ್ ವ್ಯವಸ್ಥೆ ಮತ್ತು ಒಂದು ಬೆಡ್ರೂಮ್ ವ್ಯವಸ್ಥೆ ಇದೆ. ಇದರ ವೆಬ್ಸೈಟ್, ಆಫಿಷಿಯಲ್ ವೆಬ್ಸೈಟ್ ಆದಂತಹ vimalresort.comನಲ್ಲಿ ತಿಳಿಸಿರುವ ಹಾಗೆ ಇದರ ದಿನದ ಭತ್ಯೆ 5,999 ಪ್ಲಸ್ ಟ್ಯಾಕ್ಸ್. ಆಸಕ್ತರು ಸಪರಿವಾರದೊಂದಿಗೆ ಭೇಟಿ ಕೊಡಲಿಕ್ಕೆ ಸಮಂಜಸವಾದಂತಹ ಸ್ಥಳ ಈ ವಿಮಲ್ ರೆಸಾರ್ಟ್. ತಮಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.